ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೆಲವು ದಿನಗಳಷ್ಟೇ ಬಾಕಿ ಉಳಿದಿದೆ. ಎಲ್ಲಾ ಸ್ಪರ್ಧಿಗಳು ಕೂಡ ತಮಗೆ ಎಷ್ಟು ಎಫರ್ಟ್ ಹಾಕಿ ಆಟವನ್ನು ಆಡಬಹುದೋ ಆ ರೀತಿ ಆಟವನ್ನು ಆಡ್ತಾ ಇದ್ದಾರೆ. ಇನ್ನು ದಿನಗಳು ಸಮೀಪಿಸ್ತಾ ಇದ್ದಂತೆ ಸ್ಪರ್ಧಿಗಳ ಮಧ್ಯೆ ಕೂಡ ಒಂದಷ್ಟು ಅಸಮಾಧಾನಗಳು, ಒಂದಷ್ಟು ಜಗಳ ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಕ್ಲೋಸ್ ಆಗಿದ್ದಂಥ ಒಂದಷ್ಟು ಸ್ಪರ್ಧಿಗಳ ಮಧ್ಯೆ ಒಂದಷ್ಟು ವಿಚಾರಗಳಿಗೆ ವೈಮನಸ್ಸು ಶುರುವಾಗಿದೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಕ್ಯಾಪ್ಟನ್ ಆಗಿರೋದು ಗಿಲ್ಲಿ ನಟ ಅವರು. ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಬೇಕು ಅಂತ ಆರಂಭದಿಂದಲೂ ಕೂಡ ಅವರ ಅಭಿಮಾನಿಗಳು ಬಯಸ್ತಾ ಇದ್ರು. ಆ ಕ್ಷಣವನ್ನ ನಾವು ಕಣ್ತುಂಬಿಕೊಳ್ಬೇಕು. ಕಾಮಿಡಿ ಕಿಂಗ್ ಆಗಿರುವಂತಹ ಗಿಲ್ಲಿ ನಟ ಮನೆಯ ಕ್ಯಾಪ್ಟನ್ ಆಗಿದ್ರೆ ಚೆನ್ನಾಗಿರುತ್ತೆ, ಅವರು ಕ್ಯಾಪ್ಟನ್ ಆದ ಬಳಿಕ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ರು. ಸದ್ಯಕ್ಕೆ ಆ ಒಂದು ಆಸೆ ಈಡೇರಿದೆ. ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಗಿಲ್ಲಿ ನಟ. ಇನ್ನು ನಿಮಗೆಲ್ಲ ಗೊತ್ತೇ ಇದೆ, ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಲ್ಲಿ ಏನೇ ಮಾಡಿದ್ರೂ ಕೂಡ ಸುದ್ದಿ ಆಗತ್ತೆ. ಅದರಲ್ಲೂ ಕೂಡ ಒಂದಷ್ಟು ಕಾರಣಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಪದೇ ಪದೇ ಸುದ್ದಿ ಆಗ್ತಾ ಇರೋದು. ಕಾವ್ಯ ಜೊತೆಗಿನ ಫ್ರೆಂಡ್ಶಿಪ್ ಇರ್ಬೋದು, ರಕ್ಷಿತಾ ಜೊತೆಗಿನ ಫ್ರೆಂಡ್ಶಿಪ್ ಇರ್ಬೋದು, ಈ ಕಾರಣಗಳಿಗೆ. ಇನ್ನು ಗಿಲ್ಲಿ ನಟ ಹಾಗೇನೆ ರಕ್ಷಿತಾ ಮಧ್ಯೆ ಒಂದು ಸುಂದರವಾದಂತಹ ಸ್ನೇಹದ ಬಾಂಧವ್ಯ ಇದೆ. ಇಷ್ಟು ದಿನ ನಿರಂತರವಾಗಿ ಗಿಲ್ಲಿ ಅವರಿಗೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದು ನಿಮಗೆ ಎಲ್ರಿಗೂ ಕೂಡ ಗೊತ್ತಿದೆ. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಗಿಲ್ಲಿ ನಟ ಅವರನ್ನ ರಕ್ಷಿತಾ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಗಿಲ್ಲಿ ಅವರು ರಕ್ಷಿತಾ ಅವರಿಗೆ ನೋವಾಗುವ ರೀತಿ ಮಾತನಾಡಿದ್ರು ಕೂಡ ಗಿಲ್ಲಿ ಬಗ್ಗೆ ರಕ್ಷಿತಾ ಎಲ್ಲೂ ಕೂಡ ಯಾವತ್ತೂ ಕೂಡ ಮಾತನಾಡಿಲ್ಲ. ಎಷ್ಟು ಅವರಿಗೆ ಸಹಾಯವನ್ನ ಮಾಡಬಹುದೋ ಅಷ್ಟು ಸಹಾಯವನ್ನ ನಿರಂತರವಾಗಿ ರಕ್ಷಿತಾ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಫಾರ್ ದಿ ಫಸ್ಟ್ ಟೈಮ್ ಗಿಲ್ಲಿ ನಟ ಅವರ ಬಗ್ಗೆ ರಕ್ಷಿತಾ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಹಾಗಂತ ಇನ್ನೊಬ್ಬರ ಬಗ್ಗೆ ಅಥವಾ ಇನ್ನೊಬ್ಬರ ಬಳಿ ಅವರು ಮಾತನಾಡಿಲ್ಲ. ನೇರವಾಗಿ ಗಿಲ್ಲಿ ಜೊತೆಯೇ ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂತ ನೇರವಾಗಿ ರಕ್ಷಿತಾ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಗಿಲ್ಲಿ ಕ್ಯಾಪ್ಟನ್ ಆದ ಬಳಿಕ ಸಾಕಷ್ಟು ಬದಲಾಗಿದ್ದಾರೆ. ಕೆಲವೊಂದು ವರ್ತನೆಗಳು ಅತಿರೇಕ ಆಗ್ತಾ ಇದೆ ಅಂತ ಅವರ ಅಭಿಮಾನಿಗಳೇ ಅವರಿಗೆ ಒಂದು ಎಚ್ಚರಿಕೆನ ಕೊಟ್ಟಿದ್ದಾರೆ. ನಿಮ್ಮನ್ನ ಈ ರೀತಿ ನೋಡೋದಕ್ಕೆ ನಾವು ಇಷ್ಟಪಡಲ್ಲ ಅಂತ. ಇದೇ ಮಾತನ್ನ ಈಗ ರಕ್ಷಿತಾ ಅವರು ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ರಕ್ಷಿತಾ ಹಾಗೂ ಗಿಲ್ಲಿ ಜೊತೆ ಆ ಒಂದು ಸಂಭಾಷಣೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಘು ಅವರು ಕೂಡ ಅಲ್ಲೇ ಇದ್ರು. ರಕ್ಷಿತಾ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ ರಘು ಅವರು ಕೂಡ ಹೇಳಿದ್ದಾರೆ. ಒಬ್ಬ ಸ್ನೇಹಿತೆ ಯಾವ ರೀತಿ ಉತ್ತಮವಾದಂತಹ ಸಲಹೆಗಳನ್ನ ಕೊಡ್ಬೋದು, ಅದೇ ರೀತಿ ರಕ್ಷಿತಾ ಗಿಲ್ಲಿ ಅವರಿಗೆ ಸಲಹೆಗಳನ್ನ ಕೊಟ್ಟಿದ್ದಾರೆ. ನಿಮಗೆ ಬಿಗ್ ಬಾಸ್ ರಾಜ ಅನ್ನೋ ಅಧಿಕಾರವನ್ನ ಕೊಟ್ಟಿದ್ದಾರೆ, ದಯವಿಟ್ಟು ಆ ಅಧಿಕಾರವನ್ನ ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಅಥವಾ ಅದರ ವ್ಯಾಲ್ಯೂವನ್ನ ಕಮ್ಮಿ ಮಾಡಬೇಡಿ. ನಿಮ್ಮ ನಡೆ ನುಡಿ ಕೂಡ ರಾಜನ ರೀತಿ ಇರಬೇಕು. ನೀವು ರಾಜ ಅಂದ ಮೇಲೆ ಎಲ್ಲವೂ ಕೂಡ ರಾಜನ ರೀತಿಯೇ ಇರಬೇಕು. ನಿಮ್ಮ ವ್ಯಾಲ್ಯೂವನ್ನು ನೀವೇ ಕಮ್ಮಿ ಮಾಡ್ಕೊಳ್ತಿದ್ದೀರಾ. ನಿಮ್ಮ ಕೆಲವೊಂದು ಅತಿರೇಕದ ವರ್ತನೆಯಿಂದ ನಿಮಗಿರುವಂಥ ವ್ಯಾಲ್ಯೂವನ್ನು ನೀವೇ ಕಮ್ಮಿ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಆ್ಯಕ್ಷನ್ ಓವರ್ ಆಯಿತು ಅಂತ ರಕ್ಷಿತಾ ನೇರವಾಗಿ ಹೇಳಿದ್ದಾರೆ. ಯಾವತ್ತೂ ಕೂಡ ಗಿಲ್ಲಿ ಅವರ ಬಗ್ಗೆ ರಕ್ಷಿತಾ ಈ ರೀತಿ ಮಾತನಾಡಿದವರಲ್ಲ. ಆದರೆ ಅವರಿಗೆ ಈಗ ಅವರ ವರ್ತನೆ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ನನಗೆ ಅನ್ನಿಸ್ತಾ ಇದೆ, ನಾನು ಇಷ್ಟು ದಿನ ನಿಮ್ಮ ಜೊತೆ ಇದ್ದೆ, ಎಲ್ಲ ಸಂದರ್ಭದಲ್ಲೂ ನಾನು ನಿಮಗೆ ಪರವಾಗಿಯೇ ನಿಂತಿದ್ದೇನೆ. ಅಂಥ ನನಗೆ ಈಗ ಅನ್ನಿಸ್ತಾ ಇದೆ ನೀವು ಓವರ್ ಆಗಿ ಆಡ್ತಾ ಇದ್ದೀರಾ ಅಂತ. ಜನಕ್ಕೆ ಯಾವ ರೀತಿ ಅನ್ನಿಸ್ಬೋದು ಅನ್ನೋ ಒಂದು ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ನೀವು ಜಡ್ಜ್ಮೆಂಟ್ ಕೊಡುವಾಗ ಸರಿಯಾಗಿ ಕೊಟ್ಟಿಲ್ಲ, ಉಸ್ತುವಾರಿ ಮಾಡುವಾಗ ತುಂಬ ನಾಟಕ ಮಾಡಿದ್ರಿ, ಡ್ರಾಮಾ ಮಾಡಿದ್ರಿ, ಇದರ ಅವಶ್ಯಕತೆ ಇರಲಿಲ್ಲ ಅಂತ ನೇರವಾಗಿ ಗಿಲ್ಲಿ ಅವರಿಗೆ ಹೇಳಿದ್ದಾರೆ. ಗಿಲ್ಲಿ ಅವರು ಇಷ್ಟು ದಿನ ಫೇರ್ ಆಗಿ ಆಟ ಆಡ್ತಿದ್ದಾರೆ. ಅಶ್ವಿನಿ ಅವರ ಜೊತೆ ಜಗಳ ಆದ ಸಂದರ್ಭದಲ್ಲೂ ಕೂಡ ಬಹುತೇಕ ಎಲ್ಲರೂ ಕೂಡ ಗಿಲ್ಲಿ ಅವರೇ ಕರೆಕ್ಟಾಗಿ ಮಾತನಾಡಿದ್ದಾರೆ, ಅವ್ರು ಆ ರೀತಿ ಮಾಡಲ್ಲ ಅನ್ನೋ ಅಭಿಪ್ರಾಯವನ್ನೇ ವ್ಯಕ್ತಪಡಿಸಿದ್ರು. ಆದರೆ ಇಷ್ಟು ದಿನ ಗಿಲ್ಲಿ ಅವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ನಿನ್ನೆ ಅವರೇ ಹಾಳು ಮಾಡಿಕೊಂಡ್ರು ಅನಿಸಿದಂತೂ ಸುಳ್ಳಲ್ಲ. ಯಾವ ರೀತಿ ಜಡ್ಜ್ಮೆಂಟ್ ಕೊಟ್ಟರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಆ ಸ್ಥಾನದಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರಿಗೂ ಕೂಡ ಗೊತ್ತಾಗ್ತಾ ಇತ್ತು ಸ್ಪಂದನ ಅವರ ಬಕೆಟಲ್ಲಿ ಜಾಸ್ತಿ ನೀರಿದೆ ಅಂತ. ಆ ಒಂದು ಡಿಸಿಷನನ್ನು ಹೇಳೋದಕ್ಕೆ, ಕಾವ್ಯ ಅವರನ್ನು ಸೇವ್ ಮಾಡೋದಕ್ಕೆ ತುಂಬ ಸಣ್ಣತನದಿಂದ ಗಿಲ್ಲಿ ವರ್ತಿಸಿದ್ರು, ಅತಿರೇಕವಾಗಿ ವರ್ತಿಸಿದ್ರು. ತಮ್ಮ ಮರ್ಯಾದೆಯನ್ನು ತಾವೇ ತೆಗೆದುಕೊಳ್ಳುವಂತಹ ಕೆಲಸವನ್ನು ಗಿಲ್ಲಿ ಮಾಡಿದ್ರು ಅನ್ನೋದು ಎಲ್ಲೆಡೆ ವ್ಯಕ್ತವಾಗ್ತಾ ಇರುವಂತಹ ಅಭಿಪ್ರಾಯ. ಯಾರಿಗಾದರೂ ಕೂಡ ಅದು ಇರಿಟೇಟಿಂಗ್ ಅನ್ನಿಸ್ತು. ಅದನ್ನೇ ರಕ್ಷಿತಾ ಹೇಳಿದ್ದಾರೆ.
ಇನ್ನು ರಕ್ಷಿತಾ ಅವರನ್ನು ಕೂಡ ಕಾವ್ಯಗೋಸ್ಕರ ಎಷ್ಟೋ ಸಲ ಗಿಲ್ಲಿ ಬಿಟ್ಕೊಟ್ಟಿದ್ದಾರೆ. ಎಲ್ಲ ಕೆಲಸಕ್ಕೆ ರಕ್ಷಿತಾ ಬೇಕು, ಅದು ತಂದ್ಕೊಡು, ಇದು ತಂದ್ಕೊಡು, ಅದು ಮಾಡು, ಇದು ಮಾಡು, ಎಲ್ಲ ಕೆಲಸಕ್ಕೆ ರಕ್ಷಿತಾ ಅವರನ್ನ ಕೆಲಸದ ಆಳಿನ ರೀತಿ ಕೆಲವೊಂದ್ಸಲ ಗಿಲ್ಲಿ ಬಳಸ್ಕೊಳ್ತಾರೆ. ಆದ್ರೆ ಆಯ್ಕೆ ಅಂತ ಬಂದಾಗ, ಫ್ರೆಂಡ್ಶಿಪ್ ಅಂತ ಬಂದಾಗ ಅವರಿಗೆ ಕಾವ್ಯ ಅವರೇ ಹೆಚ್ಚಾಗಿ ಕಾಣಿಸ್ತಾರೆ. ಮೊನ್ನೆ ನಾಮಿನೇಷನ್ ಸಂದರ್ಭದಲ್ಲಿ ಧನುಷ್ ಹಾಗೆ ಕಾವ್ಯ ಅವರ ಹೆಸರನ್ನ ರಕ್ಷಿತಾ ತೆಗೆದುಕೊಂಡು ಕಾರಣಗಳನ್ನ ಕೊಡುವಾಗ ಕಾವ್ಯ ಅವರಿಗೆ ಕೊಟ್ಟಂತಹ ಕಾರಣಗಳು ತುಂಬಾ ಕರೆಕ್ಟ್ ಆಗಿದ್ವು. ಆದ್ರೆ ಅಲ್ಲಿ ಕಾವ್ಯ ಅವರನ್ನ ಸೇವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಗಿಲ್ಲಿ ಕಾವ್ಯ ಅವರಿಗೆ ರಕ್ಷಿತಾ ಕೊಟ್ಟಂತಹ ಕಾರಣಗಳು ಸರಿ ಇಲ್ಲ ಅಂತ ಧನುಷ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಅಲ್ಲೇ ಗೊತ್ತಾಗಿತ್ತು ಯಾವ ರೀತಿ ಅವರು ವರ್ತಿಸ್ತಾ ಇದ್ದಾರೆ, ಅನ್ಫೇರ್ ಆಗಿ ಜಡ್ಜ್ಮೆಂಟ್ ಅನ್ನ ಕೊಡ್ತಿದ್ದಾರೆ ಅಂತ. ಇದು ಗಿಲ್ಲಿ ಅವರ ಗೌರವವನ್ನ ಕಮ್ಮಿ ಮಾಡಿದಂತೂ ಸುಳ್ಳಲ್ಲ. ಇನ್ನು ನೆಕ್ಸ್ಟ್ ಅಲ್ಲಿ ಅವರು ಕಾವ್ಯ ಅವರನ್ನ ಸೇವ್ ಮಾಡಿದ್ರು ಕೂಡ ಟಾಸ್ಕ್ನಲ್ಲಿ 3 ಬಾರಿ ಕೂಡ ಫ್ಲಾಗ್ ಅನ್ನ ಕಿತ್ತುಕೊಂಡಂಥ ರಕ್ಷಿತಾ ಡೈರೆಕ್ಟ್ ನಾಮಿನೇಟ್ ಮಾಡುವಂಥ ಅಧಿಕಾರವನ್ನ ಪಡ್ಕೊಂಡು ಡೈರೆಕ್ಟ್ ಆಗಿ ಕಾವ್ಯ ಅವರನ್ನ ನಾಮಿನೇಟ್ ಮಾಡ್ತಾರೆ. ಅದು ನಿಜಕ್ಕೂ ಗಿಲ್ಲಿ ಅವರಿಗೆ ಒಂದು ದೊಡ್ಡ ಮುಖಭಂಗ. ಗಿಲ್ಲಿ ಅವರು ಇಂಥ ಒಂದು ತಪ್ಪನ್ನ ತಿದ್ದಿಕೊಳ್ಳುವಂಥ ಕೆಲಸ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ರಕ್ಷಿತಾ ಹೇಳಿದಾಗೆ ಅವರ ವ್ಯಾಲ್ಯೂವನ್ನು ಅವರು ಕಮ್ಮಿ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಸುಖಾಸುಮ್ಮನೆ ಅಶ್ವಿನಿ ಅವರ ಜೊತೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗೋದು, ಕೆಲವೊಂದು ಸಂದರ್ಭದಲ್ಲಿ ಅತಿರೇಕವಾದಂಥ ವರ್ತನೆ ತೋರಿಸೋದು, ನಾನು ಮಾತ್ರ ಕರೆಕ್ಟು, ನಾನು ಏನು ಕೊಟ್ಟರೂ ಕೂಡ ಕಂಟೆಂಟ್ ಆಗತ್ತೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದು ಅವರಿಗೂ ಕೂಡ ಒಳ್ಳೆಯದಲ್ಲ. ರಕ್ಷಿತಾ ಅವರನ್ನ ಇಷ್ಟಪಡುವಂಥ ಒಂದಷ್ಟು ಅಭಿಮಾನಿಗಳು ಗಿಲ್ಲಿ ಅವರಿಗೂ ಕೂಡ ಗೌರವ ಕೊಡ್ತಾರೆ, ಅವರನ್ನ ಕೂಡ ಇಷ್ಟಪಡ್ತಾರೆ. ಅವರಿಬ್ಬರ ಕಾಂಬಿನೇಷನ್ ನೋಡೋದಕ್ಕೆ ಖುಷಿ ಆಗತ್ತೆ. ಆದರೆ ಈ ರೀತಿಯಾದಂಥ ವರ್ತನೆ ಏನಿದೆಯಲ್ಲ ಅದು ಖಂಡಿತವಾಗ್ಲೂ ಗಿಲ್ಲಿ ಅವರಿಗೆ ಒಳ್ಳೆಯದಲ್ಲ. ಅದರಲ್ಲೂ ಕೂಡ ಫಿನಾಲೆಗೆ ಇನ್ನು ಕೆಲವು ದಿನಗಳಿರೋದು, ಇನ್ನೊಂದು 20 ದಿನ ಇರುವಾಗ ಈ ರೀತಿಯಾದಂಥ ವರ್ತನೆಯನ್ನ ತೋರಿಸೋದು ಸರಿಯಲ್ಲ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಹಾಗೆ ನೋಡಿದ್ರೆ ರಕ್ಷಿತಾ ಅವರನ್ನ ಮೆಚ್ಚಲೇಬೇಕು. ನೇರವಾಗಿ ಅವ್ರು ಹೇಳಿದ್ದಾರೆ, ಇನ್ಯಾರದೋ ಬಳಿ ಹೋಗಿ ಗಿಲ್ಲಿ ಬಗ್ಗೆ ಅವರು ಮಾತನಾಡಿಲ್ಲ. ಯಾವ ವ್ಯಕ್ತಿಗೆ ಯಾವ ವಿಚಾರ ತಲುಪಬೇಕೋ ಅದನ್ನ ನೇರವಾಗಿ ಗಿಲ್ಲಿ ಅವರಿಗೆ ತಲುಪಿಸುವಂಥ ಕೆಲಸವನ್ನ ರಕ್ಷಿತಾ ಮಾಡಿದ್ದಾರೆ. ರಕ್ಷಿತಾ ಅವರು ಕೊಟ್ಟಂಥ ಆ ಸಲಹೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಮುಂದೆ ಇಂಥ ತಪ್ಪುಗಳಾಗದಂತೆ ಗಿಲ್ಲಿ ನಡ್ಕೊಂಡ್ರೆ ಖಂಡಿತವಾಗ್ಲೂ ಅವರಿಗೆ ಒಳ್ಳೆಯದಾಗತ್ತೆ. ಆದರೆ ಪದೇ ಪದೇ ಕಾವ್ಯ ಅನ್ನೋ ಕಾರಣಕ್ಕೆ ಕಾವ್ಯ ಅವರಿಗೆ ಬಕೆಟ್ ಹಿಡಿಯುವ ರೀತಿಯಲ್ಲಿ ಗಿಲ್ಲಿ ವರ್ತಿಸಿದ್ರೆ ಖಂಡಿತವಾಗ್ಲೂ ಅದು ಅವರಿಗೆ ಮುಳುವಾಗೋದಂತೂ ಪಕ್ಕ. ಇನ್ನು ಸ್ಪಂದನ ಅವರಿಗೆ ಅನ್ಯಾಯ ಮಾಡೋದಕ್ಕೆ ಹೊರಟಿದ್ರು ಗಿಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆ ಆಗಿದೆ. ರಾಶಿಕಾ, ಸ್ಪಂದನ, ಧನುಷ್ ಇವರೆಲ್ಲರೂ ಕೂಡ ಒಂದಷ್ಟು ಅಸಮಾಧಾನವನ್ನ ಗಿಲ್ಲಿ ಬೆನ್ನ ಹಿಂದೆ ಹೊರಹಾಕಿದ್ದಾರೆ. ಹಾಗಾಗಿ ಈ ಒಂದು ಗಿಲ್ಲಿ ಅವರ ನಡೆ ನುಡಿ ಮುಂದೆ ಸ್ಪಂದನ ಹಾಗೂ ಕಾವ್ಯ ಅವರ ಸ್ನೇಹದಲ್ಲೂ ಕೂಡ ಬಿರುಕು ಮೂಡೋದಕ್ಕೆ ಕಾರಣ ಆಗಬಹುದು. ಜೊತೆಗೆ ಗಿಲ್ಲಿ ಅವರನ್ನ ಇಷ್ಟು ದಿನ ಇಷ್ಟಪಡ್ತಾ ಇದ್ದಂಥ ಒಂದಷ್ಟು ಅಭಿಮಾನಿಗಳು ಕೂಡ ಅವರ ಬಗ್ಗೆ ಅಸಮಾಧಾನ ಹೊರಹಾಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಗಿಲ್ಲಿ ರಕ್ಷಿತಾ ಹೇಳಿದಂಥ ಆ ಸಲಹೆಗಳನ್ನು ತೆಗೆದುಕೊಂಡು ಆಡಿದ್ರೆ ಖಂಡಿತವಾಗ್ಲೂ ಅವರನ್ನ ನಾವು ಫಿನಾಲಿಯಲ್ಲಿ ನೋಡ್ಬೋದು. ಸ್ನೇಹಿತರೆ, ನಿಮಗೆ ರಕ್ಷಿತಾ ಗಿಲ್ಲಿಗೆ ಹೇಳಿದಂಥ ಬುದ್ಧಿ ಮಾತಿನ ಬಗ್ಗೆ ಏನು ಅನ್ನಿಸ್ತು? ಗಿಲ್ಲಿ ಅವರ ವರ್ತನೆ ನಿಮಗೆ ಸರಿ ಇದೆಯಾ ಅನ್ನಿಸ್ತಾ? ಈ ಬಗ್ಗೆ ಕಮೆಂಟ್ ಮಾಡಿ. ಹಾಗೇನೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಮಸ್ಕಾರ.